ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎವ್ರಿವನ್. ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬೆಳಗ್ಗೆನೇ ಎದ್ದು ಅಮ್ಮಂಗೆ ನಮಸ್ಕಾರ ಮಾಡಿ ಇವತ್ತು ನಂದು ಫೇಸ್ ತೋರಿಸ್ತಾ ಇದ್ದೀನಿ. ಅಂದರೆ ಕ್ಲಿಯರಾಗಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಯಾಕೆಂದರೆ ನನ್ನ ಮುಖದಲ್ಲಿ ತುಂಬ ಕಲೆಗಳಾಗಿದೆ ಮತ್ತು ಡಾರ್ಕ್ ಸರ್ಕಲ್ಗಳು ಆಗಿದೆ, ಬ್ಲ್ಯಾಕ್ ಹೆಡ್ಸ್ ಆಗಿದೆ. ಹಾಗಾಗಿ ತೋರಿಸ್ತಾ ಇದ್ದೆ. ನೋಡಿ ಕೆಳಗಡೆ ಅಲ್ಲಿ ಕೂಗ್ತಿದ್ದಾಳೆ ಪುಟಾಣಿ. ಹೇ ಪುಟಾಣಿ ಬಾ ಬಾ. ಬಾ ಕಡೆ ಬಾರೆ. ಏನು 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 ಬೇಕು? ಇಲ್ಲ ರಕ್ಷಿ ಹೋಗಿಲ್ಲ. ಏಯ್ ಏನೇ ಹಾಂ ಏನೇ ಯಾರಕ್ಕೆ ಹೋಗಿದ್ದು? ಯಾರಕ್ಕೆ ಹೋಗಿದ್ದು ನಿನ್ನ? ಯಾರು ಹಾಂ? ಪುಟಾಣಿ ಬೆಳಗ್ಗೆನೇ ಪುಟಾಣಿ ನೋಡಿದೆ, ಹಾಗಾಗಿ ಮಾತಾಡಿಸ್ಕೊಂಡು ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿ ಬಂದೆ. ವಿತ್ ಫಿಲ್ಟರಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನನ್ನ ಫೇಸ್ನ. ಏಕೆಂದರೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗಿತ್ತು ಫ್ರೆಂಡ್ಸ್ಗಳಿಗೋಸ್ಕರ. ಯಾಕೆ ವಿತೌಟ್ ಫಿಲ್ಟರಲ್ಲಿ ಮಾಡ್ತಾಯಿದ್ಯಾ ಅಂತ ಕೇಳ್ತಾಯಿದ್ರು. ನಂದು ಮುಖ ಹಾಗಾಗಿದೆ. ವಿತ್ ಫಿಲ್ಟರ್ ಹಾಕ್ಕೊಂಡ್ರೆ ಹೀಗಿರುತ್ತೆ, ಬಟ್ ವಿತ್ ಫಿಲ್ಟರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ನಮ್ಮಲ್ಲಿ ತಯಾರಾಗ್ತಕ್ಕಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು ರಿಸಲ್ಟ್ ನನಗೆ ಬೇಕಲ್ವ, ಆ ಕಾರಣಕ್ಕೆ ನಾನು ವಿತೌಟ್ ಫಿಲ್ಟರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಇವತ್ತು ಮಾತ್ರ ವಿತ್ ಫಿಲ್ಟರಲ್ಲಿ ಮಾಡಿದ್ದೀನಿ. ಏನು ಒಂದೇ ಬರೋದಿಲ್ಲ, ವಿತೌಟ್ ಫಿಲ್ಟರಲ್ಲೇ ಬರುತ್ತೆ. ಅದಕ್ಕೆ ಸ್ಟಾರ್ಟಿಂಗು ಕೂಡ ವಿತೌಟ್ ಫಿಲ್ಟರಲ್ಲೇ ತೋರಿಸಿದ್ದೀನಿ ಹೇಗಿದೆ ಅಂತ. ಫಿಲ್ಟರ್ ಹಾಕ್ಕೊಳಕ್ಕೆ ಬರುತ್ತೆ, ಹಾಕ್ಕೊಳಕ್ಕೆ ಬರಲ್ಲ ಅಂತಲ್ಲ, ನಾನೇ ಬೇಡ ಅಂತ ಹೇಳಿ ವಿತೌಟ್ ಫಿಲ್ಟರಲ್ಲಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಕೇಳಿರೋರಿಗೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ನೀವು ನೋಡ್ತಾ ಕೇಳ್ತಾ ಇದ್ದೀರಲ್ಲ, ಅದು ಖುಷಿಯಾಯಿತು ನನಗೆ. ಯಾಕೆ ಫಿಲ್ಟರ್ ಹಾಕಿಲ್ಲ, ವಿತೌಟ್ ಫಿಲ್ಟರಲ್ಲಿ ಮಾಡ್ತಾಯಿದ್ಯಾ ಅಂತೆಲ್ಲ ಅಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಪ್ರಾಡಕ್ಟ್ ಇದೆಲ್ಲ ಲಿಪ್ ಬಾಮ್ ಆಗ್ಬೋದು, ಕ್ರೀಮ್ ಆಗ್ಬೋದು, ನಾನು ಅಪ್ಲೈ ಮಾಡುವಂಥದ್ದು ಯಾವುದೇ ಕೆಮಿಕಲ್ಸು, ಹೊರ್ಗಡೆ ಕ್ರೀಮು, ಯಾವುದೇ ರೀತಿ ಜನರಲ್ ಸ್ಟೋರಲ್ಲಿ ಸಿಗುವಂಥ ಕ್ರೀಮ್ಗಳನ್ನ ನಾನು ಯೂಸ್ ಮಾಡಲ್ಲ. ನಮ್ಮಲ್ಲಿ ತಯಾರಾಗ್ತಕ್ಕಂಥದ್ದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಒಂದು ತಿಂಗಳು ಆಗಿರ್ಬೋದು. ನೈಟ್ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ, ಮತ್ತು ಡೇ ಟೈಮು ಅಲ್ಲಿ ತಯಾರಾಗ್ತಕ್ಕಂಥ ಕ್ರೀಮು ಮತ್ತು ಲಿಪ್ ಬಾಮು, ಕಾಜಲ್ಲು ಎಲ್ಲ ಕೂಡ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಪ್ರಾಡಕ್ಟೇ ನಾನು ಯೂಸ್ ಮಾಡೋದು. ಆರ್ಗ್ಯಾನಿಕ್ದು ಶ್ಯಾಂಪೂನು ಕೂಡ ಅಷ್ಟೇ, ಶ್ಯಾಂಪು ಆಯಿಲು ಎಲ್ಲ ಕೂಡ ಹೌದು ನಮ್ಮದೇ ಯೂಸ್ ಮಾಡೋದು. ನಾನು ಹೊರಗಡೆದು ಯಾವುದು ಯೂಸ್ ಮಾಡಲ್ಲ. ಹಾಗಾಗಿ ಹೇರ್ನು ಕೂಡ ಯಾವಾಗಲೂ ನಾನು ಕೂಮ್ ಮಾಡ್ದೇ ತೋರಿಸ್ತಾ ಇರ್ತೀನಿ. ಏಕೆಂದರೆ ನಂದು ಹೇರ್ ಇರೋದೇ ಕರ್ಲಿ, ಶಾರ್ಟ್ ಹೇರ್ ನಂದು, ಲಾಂಗ್ ಹೇರ್ ಅಲ್ಲ. ಬಟ್ ನಮ್ಮ ಶ್ಯಾಂಪು ಆಯಿಲ್ ಯೂಸ್ ಮಾಡಿದ್ರೆ ಬೇಗ ಬೆಳೆಯುತ್ತೆ. ಬಟ್ ಸ್ವಲ್ಪ ಬೆಳೆದಿದೆ, ಈಗ ಮುಂಚೆಗಿಂತ ಈಗ ಸ್ವಲ್ಪ ಬೆಳೆದಿದೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ನೀವು ಇವಾಗ ನೋಡ್ತಾ ಇದ್ದೀರಲ್ವ ವೀಡಿಯೋಗಳನ್ನ, ಮುಂದೆ ಗೊತ್ತಾಗುತ್ತೆ, ತೋರಿಸ್ತೀನಿ. ಅದೆಲ್ಲ ಮಾಡಿ ಪೂಜೆಗೆ ರೆಡಿ ಮಾಡಬೇಕಲ್ಲ, ಟೈಮ್ ಆಗಿಬಿಡತ್ತೆ ಡ್ಯೂಟಿಗೆ. ಹಂಗೇಳಿ ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಸಂಜೆ ಹೊರಗಡೆ ಹೋಗೋದಿತ್ತು ಇವತ್ತು. ಹಾಗಾಗಿ ಬೇಗ ಡ್ಯೂಟಿಗೆ ಹೊರಡೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ.
ನೋಡಿ, ಮನೇಲಿ ಪೂಜೆ ಮಾಡಿದೆ ಹಾಗೆ ಡ್ಯೂಟಿಗೆ ಹೋದರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಇಡೀ ದಿನ ಫ್ರೆಶ್ಶಾಗಿ ಕೂಡ ಇರೋಕ್ಕಾಗಲ್ಲ. ಹಂಗಾಗಿ ನನಗೆ ಅಭ್ಯಾಸ ಆಗಿದೆ. ನಮ್ಮ ಅತ್ತೆ ನನಗೆ ಅದನ್ನೆಲ್ಲ ಅಭ್ಯಾಸ ಮಾಡಿದ್ದಾರೆ. ಬೆಳಗ್ಗೆನೇ ಎದ್ದವರಿಗೆ ಫ್ರೆಶ್ ಅಪ್ ಆಗಬೇಕು, ಅದು ತುಂಬ ಇಷ್ಟ. ಆಮೇಲೆ ಕಿಚನ್ಗೆ ಹೋಗ್ಬೇಕು ಅವರಿಗೆ. ಅದನ್ನು ನಾನು ಅಭ್ಯಾಸ ಮಾಡಿದ್ದು ನಮ್ಮ ಅತ್ತೆ. ಹಾಗಾಗಿ ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಮನೆಗೆಲ್ಲ ಹೂವು ಮುಡಿಸಿ ಅವಳಿಗೆ ಹೂವು ಮುಡಿಸುವಾಗ ಆಗ್ಬೋದು, ಕೈ ಮುಗಿಯುವಾಗ ಆಗ್ಬೋದು, ಏನೋ ಒಂದು ಖುಷಿ. ಅವಳಿಗೆ ಕೈ ಮುಗಿದು ಅವಳಿಗೊಂದು ಪಪ್ಪಿ ಕೊಟ್ಟು ಹೊರಡೋದು ತುಂಬಾ ಖುಷಿ ನನಗೆ. ಪೂಜೆ ಎಲ್ಲ ಮುಗಿಸಿ ಮನೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ಡ್ಯೂಟಿ ಕಡೆಗೆ ಹೊರಟೆ. ಡ್ಯೂಟಿ ಹೋಗಿ ಇವತ್ತು ಏನೆಲ್ಲ ಮಾಡಿದೆ ಅಂತ ತೋರ್ಸೋಕ್ಕಾಗಲ್ಲ. ಡ್ಯೂಟಿಗೆ ಹೊರಟೆ ನೋಡಿ. ನಮ್ಮ ಮನೆ ಇಲ್ಲ ಇವಾಗ, ಹಾಗಾಗಿ ಡಿಸ್ಟರ್ಬ್ ಮಾಡಲ್ಲ, ಯಾರೂ ಇಲ್ಲ. ಬೇಜಾರಾಗುತ್ತೆ ತುಂಬಾ ಅವನಿಲ್ಲದೆ ಇರೋದಕ್ಕೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅವಳಿಗೂ ಪಾಪ ನೋಡ್ಕೊಳ್ಳೋ ಕಷ್ಟ. ಅತ್ತೆ ಮನೆ ಕಳಿಸಿದ್ದಾಳೆ, ಅವಳು ಡ್ಯೂಟಿಗೆ ಹೋಗೋದ್ರಿಂದ ರಕ್ಷಿ. ಹನಿ ಇಲ್ಲ, ಬೇಜಾರಾಗುತ್ತೆ ತುಂಬಾ ಅವನಿಲ್ಲದೆ ಇರೋದಕ್ಕೆ. ಹಾಗೆ ಯಾರೂ ಕೂಡ ಗಾಡಿ ಓಡಿಸುವಾಗ ವಿತೌಟ್ ಹೆಲ್ಮೆಟ್ ಯಾರೂ ಕೂಡ ಓಡಿಸ್ಬೇಡಿ. ಏನು ಹೇಳ್ತಾರೆ, ನಿಮ್ಮ ಸೇಫ್ಟಿಗೋಸ್ಕರ ನೀವು ಹೆಲ್ಮೆಟ್ ಹಾಕ್ಕೊಂಡು ದಯವಿಟ್ಟು ಗಾಡಿಗಳನ್ನ ಓಡಿಸಿ. ನಾನು ಎಲ್ಲೇ ಹೋದರೂ ಅಷ್ಟೇ ಹೆಲ್ಮೆಟ್ ಇಲ್ಲದೆ ಗಾಡಿ ತೆಗಿಯಲ್ಲ. ನಮ್ಮನೆ ಅಕ್ಕಪಕ್ಕ ಅಷ್ಟೇ ನಾನು, ನಮ್ಮನೆ ರೋಡ್ ಮಾತ್ರ ನಾನು ಗಾಡಿ ಹೆಲ್ಮೆಟ್ ಇಲ್ಲದೇ ಓಡಿಸೋದು. ಹೊರಗಡೆ ಹೋಗ್ತಾಯಿದ್ದೀನಿ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಡ್ಯೂಟಿಗೆ ಹೋಗಲಿ ಹೊರಗಡೆ ಹೋಗಲಿ ಹೆಲ್ಮೆಟ್ ಇಲ್ಲದೆ ಹೋಗಲ್ಲ. ನಮ್ಮನೆ ಅಕ್ಕಪಕ್ಕ ರೋಡ್ಗಳಲ್ಲಿ ಮಾತ್ರ ನಾನು ಓಡಾಡೋದು ಹಿಂಗೆ. ಹಾಗೆ ನಾನು ನನ್ನ ಫ್ರೆಂಡು ಡ್ಯೂಟಿ ಮುಗಿಸಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅವಳಿಗೆ ಕೊಡ್ತೀನಿ. ಅವಳ ಹತ್ರ ಹೋದಾಗೆಲ್ಲ ಗಾಡಿ ಅವಳಿಗೆ ಕೊಡ್ತೀನಿ, ಅವಳೇ ಓಡಿಸೋದು. ಇಬ್ಬರು ಕೂಡ ಪಾರ್ಕ್ ಹೋದ್ವಿ. ಸುಮ್ಮನೆ ಹಾಗೆ ಒಂದು ರೌಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತೇಳಿ, ಯಾವುದಾದ್ರೂ ಸಾಂಗ್ ಹೇಳ್ಕೊಂಡು ಬರೋಣ ಬಾ ಅಂತೇಳಿ ಹೋದ್ವಿ. ಆದರೆ ಸಾಂಗ್ ಹಾಡೋಕ್ಕೆ ಬರಲಿಲ್ಲ ಇಬ್ರಿಗೂ. ಸುಮ್ಮನೆ ಆದ್ವಿ. ಒಂದೆರಡು ರೌಂಡ್ ವಾಕ್ ಮಾಡಿಕೊಂಡು ಇಬ್ಬರೂ ಹಾಗೆ ಒಂದಷ್ಟು ರೇಗಿಸ್ಕೊಂಡು, ಏನೋ ಒಂಥರ ಇಬ್ಬರು ಒಟ್ಟಿಗೆ ಹೋದಾಗ ಏನೋ ಒಂದು ನೆಮ್ಮದಿ. ಇಡೀ ದಿನ ಖುಷಿಯಾಗಿರ್ತೀವಿ. ಎಷ್ಟು ಟೈಮ್ ಇರ್ತೀವೋ ಅಷ್ಟು ಟೈಮು ಖುಷಿಯಾಗಿರ್ತೀವಿ. ಹಂಗಾಗಿ ಆದಷ್ಟು ನಾನು ಅವಳ ಹತ್ರನೇ ಹೋಗ್ತಾ ಇರ್ತೀನಿ. ಯಾಕೆಂದರೆ ನನಗೆ ಯಾರೂ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ. ಇವಳು ತುಂಬಾ ಕಂಫರ್ಟು. ಹಂಗಾಗಿ ಅವಳ ಹತ್ರ ಹೋಗಿ ವಾಕ್ ಮಾಡಿಕೊಂಡು ಅವಳು ನಾನು ಇಬ್ಬರೂ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹೊರಡ್ತಾ ಇದ್ದೀವಿ ವಾಕ್ ಮುಗಿಸ್ಕೊಂಡು. ಏನೇನೋ ಬೈತಾ ಇದ್ದಾಳೆ ನನಗೆ, ಪಟ ಹೋಗೋಣ. ತುಂಬ ಲೇಟಾಗಿದೆ, ಕತ್ಲೆ ಆಗಿದೆ ನೋಡಿ. ಹತ್ತತ್ರ 7 ಗಂಟೆ ಹತ್ತತ್ರ ಆಗಿದೆ. ಹಂಗಾಗಿ ವಾಕ್ ಮುಗಿಸಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟವರು ಸೀದಾ ಬೇಕ್ರಿ ಕಡೆಗೆ ಹೊರಡ್ತೀವಿ. ಏನಾದರೂ ತಿಂದು ಹೋಗಿನೇ ಅಭ್ಯಾಸ. ಹಾಗಾಗಿ ಸೀದಾ ಇಬ್ಬರು ಬೇಕ್ರಿಗೆ ಹೋದ್ವಿ. ಆದರೆ ಸ್ವೀಟ್ಸ್ ಏನೂ ತಗೊಳ್ಳಿಲ್ಲ. ನಾನು ಸ್ವಲ್ಪ ಸ್ವೀಟೆಲ್ಲ ಬಿಟ್ಟಿದ್ದೀನಿ, ಶುಗರ್ ಐಟಮ್ ಎಲ್ಲ. ಹಂಗಾಗಿ ಅವಳು ತಗೊಂಡ್ಳು ಸ್ವೀಟು, ನಾನು ತಗೊಳ್ಳಿಲ್ಲ. ಇಬ್ಬರು ಪಾನಿಪುರಿ ಮಸಾಲೆ ಪುರಿ ಇಬ್ಬರು ತಿಂದ್ಕೊಂಡು ಬಂದ್ವಿ. ಮುಗಿಸ್ಕೊಂಡು ಅಲ್ಲಿಂದ ತಿಂತಾಯಿರೋ ಗೊತ್ತಲ್ಲ, ಒಂದಷ್ಟು ವೀಡಿಯೋಸು ಒಂದಷ್ಟು ಫೋಟೋಸು ಎಲ್ಲ ತೆಗೆದು ಹಾಗೆ ಕಾಲು ಎಳ್ಕೊಂಡು ಫೋನ್ ಮಾಡಿದವ್ರ ಜೊತೆಲೆಲ್ಲ ಹರಟೆ ಹೊಡ್ಕೊಂಡು, ಇಲ್ಲ ನಾವು ತಿಂದ್ಬಿಟ್ಟು ಬರ್ತೀವಿ, ನಿಮ್ಮನ್ನು ಯಾರನ್ನೂ ಕರೆಯಲ್ಲ ಅಂಥೇಳಿ ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅವಳು ಒಂದೆರಡು ಫೋಟೋ ತೆಗೆದೆ. ಹಾಗಾಗಿ ಅವಳನ್ನೊಂಚೂರು ವೀಡಿಯೋ ಮಾಡಿಕೊಂಡೆ ಫೋಟೋ ತೆಗೆಯುವಾಗ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.